ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ 7ನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಸಂಗತಿಯ ಸ್ವಭಾವ ಮತ್ತು ಹೆಸರು ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ 7ನೇ ಇರುವಂಥ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಸಂಗತಿಗೆ ಒಂದು ಎಫೆಕ್ಟ್ ಆಗುತ್ತೆ ಮತ್ತೆ ಅವರ ಹೆಸರನ್ನು ಕೂಡ ನೀವು ತೆಗಿಬಹುದು. ಅದು ಯಾವ ಥರ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಉದಾಹರಣೆಗೆ ಇದನ್ನ ಲಗ್ನ ತಿಳ್ಕೊಳ್ಳೋಣ. ಇದು ಲಗ್ನ ಅಂದ್ರೆ 1ನೇ ಮನೆ. ಇಲ್ಲಿ 7ನೇ ಮನೆ ನೋಡ್ಬೇಕು ನೀವು. ಲಗ್ನದ 7ನೇ ಮನೆ, ಇದು 1ನೇ ಮನೆ ಅಂತ ಹೇಳಿದ್ರೆ 1 2 3 4 5 6 7. ಇಲ್ಲಿ 7ನೇ ಮನೆಯಲ್ಲಿ ಯಾವ ಗ್ರಹಗಳಿದೆ ಅಂತ ನೀವು ತಿಳ್ಕೊಬೇಕು. ಇಲ್ಲೇನಾದ್ರೂ ಉದಾಹರಣೆಗೆ ಏನಾದ್ರೂ ಇಲ್ಲಿ ಸೂರ್ಯ ಇದ್ರೆ, ಇಲ್ಲಿ ಏನಾದ್ರೂ ರವಿ ಗ್ರಹ ಇದ್ರೆ ನಿಮ್ಮ ಒಂದು ಪಾರ್ಟ್ನರ್ ಗೌರ್ಮೆಂಟ್ ಜಾಬ್ ಅಲ್ಲಿ ಇರುವಂತ ಚಾನ್ಸ್ ಇರ್ತದೆ. ನಿಮ್ಮ ಒಂದು ಪಾರ್ಟ್ನರ್ ಡಾಮಿನೆಂಟ್ ಹೊಂದಿರ್ತಾರೆ. ಅವರು ತುಂಬಾ ಡಾಮಿನೆಂಟ್ ಸ್ವಭಾವನ ಹೊಂದಿರ್ತಾರೆ. ತುಂಬಾ ಒಂದು ಜನಪ್ರಿಯ ವ್ಯಕ್ತಿಯಾಗಿರ್ತಾರೆ ನಿಮ್ಮ ಒಂದು ಪಾರ್ಟ್ನರ್. ಅವರ ಹೆಸರು ನೋಡೋದಾದ್ರೆ ಯಾವ ಲೆಟರ್ ಇಂದ ಸ್ಟಾರ್ಟ್ ಆಗ್ತಂತ ನೋಡೋದಾದ್ರೆ ಎ ಇಂದ ಸ್ಟಾರ್ಟ್ ಆಗ್ಬೋದು, ಆಮೇಲೆ ಇ ಇಂದ ಸ್ಟಾರ್ಟ್ ಆಗ್ಬೋದು, ಆಮೇಲೆ ಓ ಇಂದ ಸ್ಟಾರ್ಟ್ ಆಗ್ಬೋದು. ಎ ಇ ಮತ್ತು ಓ ಇಂದ ನಿಮ್ಮ ಒಂದು ಪಾರ್ಟ್ನರ್ ನೇಮು ಸ್ಟಾರ್ಟ್ ಆಗ್ಬೋದು. ಆಮೇಲೆ ಇದೇನಾದ್ರೂ 7ನೇ ಮನೆ ಆಗಿ ಇಲ್ಲಿ ಏನಾದ್ರೂ ಚಂದ್ರಗ್ರಹ ಇದ್ರೆ, ಸಪೋಸ್ ಇದೇನಾದ್ರೂ 7ನೇ ಮನೆ ಆಗಿತ್ತು, ಇದೇನಾದ್ರೂ ಚಂದ್ರಗ್ರಹ ಇದ್ರೆ ನಿಮ್ಮ ಒಂದು ಸಂಗಾತಿ ತುಂಬಾ ವೈಟ್ ಆಗಿರ್ತಾರೆ. ನೋಡ್ಲಿಕ್ಕೆ ವೈಟ್ ಆಗಿರ್ತಾರೆ, ಗೋಧಿ ಬಣ್ಣ ಹೊಂದಿರ್ತಾರೆ, ಮತ್ತೆ ತುಂಬಾ ಇಮೋಷನಲ್ ಆಗಿರ್ತಾರೆ ನಿಮ್ಮ ಒಂದು ಸಂಗಾತಿ. ಮತ್ತೆ ನೀರಿಗೆ ರಿಲೇಟೆಡ್ ವರ್ಕ್ ಮಾಡುವಂತ ಸಾಧ್ಯತೆ ಇರ್ತದೆ. ನಿಮ್ಮ ಒಂದು ಸಂಗಾತಿ ನೀರಿಗೆ ಸಂಬಂಧಿತ ವರ್ಕ್ ಮಾಡುವಂತ ಸಾಧ್ಯತೆ ಇರ್ತದೆ. ನರ್ಸ್, ಟೀಚರ್ ಈ ತರ ಆಗುವಂತ ಚಾನ್ಸ್ ಕೂಡ ಇರ್ತದೆ. ಮತ್ತೆ ನಿಮ್ಮ ಸಂಗಾತಿಯ ಲೆಟರ್ ಬಂದ್ಬಿಟ್ಟು ಎಚ್ ಮತ್ತೆ ಡಿ ಇಂದ ಸ್ಟಾರ್ಟ್ ಆಗ್ಬೋದು. ಉದಾಹರಣೆಗೆ ಸಪೋಸ್ ಇದೇನಾದ್ರೂ 7ನೇ ಮನೆ ಆಗಿ ಇಲ್ಲೇನಾದ್ರೂ ಮಂಗಳ ಗ್ರಹ ಇದ್ರೆ, ನಿಮ್ಮ ಒಂದು ಸಂಗಾತಿ ತುಂಬಾ ಕೋಪಿಯಾಗಿರ್ತಾರೆ. ಪೊಲೀಸ್, ಆರ್ಮಿ, ಮಿಲಿಟರಿ, ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅವರು ಹೆಸರು ಮಾಡ್ಬೋದು. ಮತ್ತೆ ಅವರ ನೇಮ್ ಬಂದ್ಬಿಟ್ಟು ಎಂ ಇರ್ಬೋದು, ಎಂ ಇಂದ ಸ್ಟಾರ್ಟ್ ಆಗ್ಬೋದು, ಮತ್ತೆ ಟಿ ಇಂದ ಸ್ಟಾರ್ಟ್ ಆಗ್ಬೋದು. ನೆಕ್ಸ್ಟ್ ಇದೇನಾದ್ರೂ 7ನೇ ಮನೆ ಆಗಿ ಇದೇನಾದ್ರೂ 7th ಹೌಸ್ ಆಗಿ ಇಲ್ಲೇನಾದ್ರೂ ಬುಧ ಗ್ರಹ ಇದ್ರೆ, ನಿಮ್ಮ ಒಂದು ಸಂಗಾತಿ ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಹೆಚ್ಚು ಒಂದು ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗ್ಬೋದು. ಮತ್ತೆ ನಿಮ್ಮ ಸಂಗಾತಿ ಮಾತಿನಲ್ಲಿ ಚತುರತೆ ಹೊಂದಿರ್ತಾರೆ. ಮಾತಿನಲ್ಲಿ ತುಂಬಾ ಒಂದು ಚತುರತೆಯನ್ನು ಹೊಂದಿರ್ತಾರೆ. ಮತ್ತೆ ಕಡಿಮೆ ಎತ್ತರ ಸ್ವಲ್ಪ ಕಮ್ಮಿ ಇರ್ತಾರೆ. ಮತ್ತೆ ನಿಮ್ಮ ಒಂದು ಸಂಗಾತಿ ಬ್ಯಾಂಕಿಂಗ್ ನಲ್ಲಿ ಇರ್ಬೋದು, ಟೀಚಿಂಗ್ ಫೀಲ್ಡ್ ಅಲ್ಲಿ ಕೂಡ ಇರುವಂತ ಸಾಧ್ಯತೆ ಇದೆ. ಮತ್ತೆ ನಿಮ್ಮ ಸಂಗಾತಿಯ ನೇಮ್ ಬಂದ್ಬಿಟ್ಟು ಕೆ ಇಂದ ಸ್ಟಾರ್ಟ್ ಆಗ್ಬೋದು, ಜಿ ಇಂದ ಸ್ಟಾರ್ಟ್ ಆಗ್ಬೋದು, ಮತ್ತೆ ಸಿ ಇಂದ ಸ್ಟಾರ್ಟ್ ಆಗ್ಬೋದು ನಿಮ್ಮ ಒಂದು ಸಂಗಾತಿ ಹೆಸರು. ಆಮೇಲೆ ಒಂದ್ ವೇಳೆ ಇದು ಏನಾದ್ರೂ 7ನೇ ಮನೆ ಆಗಿ ಏನಾದ್ರೂ ಗುರುಗ್ರಹ ಇದ್ರೆ, ನಿಮ್ಮ ಸಂಗಾತಿ ತುಂಬಾ ಒಂದು ದಪ್ಪ ಆಗಿರ್ತಾರೆ, ತುಂಬಾ ಒಂದು ದಪ್ಪ ಮೈಕಟ್ಟನ್ನು ಹೊಂದಿರ್ತಾರೆ. ಮತ್ತೆ ಈ ಟೀಚಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು ನಿಮ್ಮ ಸಂಗಾತಿ, ಆಮೇಲೆ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ಇರ್ಬೋದು. ಆಮೇಲೆ ನಿಮ್ಮ ಒಂದು ಸಂಗಾತಿಯ ಹೆಸರು ಪಿ ಇಂದ ಸ್ಟಾರ್ಟ್ ಆಗ್ಬೋದು, ಬಿ ಇಂದ ಸ್ಟಾರ್ಟ್ ಆಗ್ಬೋದು, ವೈ ಇಂದ ಸ್ಟಾರ್ಟ್ ಆಗ್ಬೋದು. ಸಪೋಸ್ ಇದೇನಾದ್ರೂ 7ನೇ ಮನೆ ಆಗಿ ಏನಾದ್ರೂ ಶುಕ್ರ ಗ್ರಹ ಇದ್ರೆ, ನಿಮ್ಮ ಸಂಗಾತಿ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರೆ, ನೋಡ್ಲಿಕ್ಕೆ ತುಂಬಾ ಹ್ಯಾಂಡ್ಸಮ್ ಆಗಿರ್ತಾರೆ. ಲಕ್ಸುರಿ ಲೈಫ್ ತುಂಬಾ ಇಷ್ಟ ಆಗುತ್ತೆ ಅವರಿಗೆ. ಹೋಟೆಲ್, ಆಕ್ಟಿಂಗ್ ಫೀಲ್ಡ್ ಅಲ್ಲಿ ಕೂಡ ಇವರು ಇರ್ಬೋದು. ಮತ್ತೆ ಅವರ ಹೆಸರು ಆರ್ ಇಂದ ಸ್ಟಾರ್ಟ್ ಆಗ್ಬೋದು, ಆಮೇಲೆ ಟಿ ಇಂದ ಸ್ಟಾರ್ಟ್ ಆಗ್ಬೋದು, ಆಮೇಲೆ ವಿ ಇಂದ ಕೂಡ ಸ್ಟಾರ್ಟ್ ಆಗುವಂತ ಚಾನ್ಸ್ ಇರ್ತದೆ. ನೆಕ್ಸ್ಟ್ ಇದು 7ನೇ ಮನೆ ಆಗಿ ಏನಾದ್ರೂ ಶನಿ ಗ್ರಹ ಇದ್ರೆ, ಅವರು ನಿಮ್ಮ ಸಂಗಾತಿ ತುಂಬಾ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ. ತುಂಬಾ ನಿಮ್ಗಿಂತ ವಯಸ್ಸು ಜಾಸ್ತಿ ಇರ್ಬೋದು ಅವರಿಗೆ. ಪ್ರಯತ್ನ ಜಾಸ್ತಿ, ತುಂಬಾ ಒಂದು ಪ್ರಯತ್ನ ಮಾಡ್ತಾರೆ ಅವರು. ಮತ್ತೆ ನಿಮಗೆ ಲೇಟ್ ಮ್ಯಾರೇಜ್ ಆಗುವಂತ ಚಾನ್ಸ್ ಕೂಡ ಇರ್ತದೆ. ನಿಮ್ಮ ಸಂಗಾತಿಯ ಹೆಸರು ಬಂದ್ಬಿಟ್ಟು ಎಸ್ ಇಂದ ಸ್ಟಾರ್ಟ್ ಆಗ್ಬೋದು, ಆಮೇಲೆ ಎಚ್ ಇಂದ ಸ್ಟಾರ್ಟ್ ಆಗ್ಬೋದು, ಆಮೇಲೆ ಕೆ ಮತ್ತು ಎಚ್ ಇಂದ ಕೂಡ ಸ್ಟಾರ್ಟ್ ಆಗ್ಬೋದು. ಸಪೋಸ್ ಇದೇನಾದ್ರೂ 7ನೇ ಮನೆ ಆಗಿ ಏನಾದ್ರೂ ರಾಹು ಗ್ರಹ ಇದ್ರೆ, ಇದು ಅನ್ಯ ಕಾಸ್ಟ್, ಬೇರೆ ಅಂತರ್ಜಾತಿಯಿಂದ ಮದುವೆ ಆಗ್ಬೋದು ನೀವು. ಅಂತರ್ಜಾತಿಯಲ್ಲಿ ನೀವು ಮದುವೆ ಆಗುವಂತ ಚಾನ್ಸ್ ಇರ್ತದೆ.
ಆಮೇಲೆ ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆ ಕೂಡ ಇರ್ತದೆ. ಇಲ್ಲೇನಾದ್ರು ರಾಹು ಗ್ರಹ ಇದ್ರೆ ಲವ್ ಮ್ಯಾರೇಜ್ ಆಗುವ ಸಾಧ್ಯತೆ ಕೂಡ ಇರ್ತದೆ. ಅವ್ರ ಹೆಸರು ಬಂದ್ಬಿಟ್ಟು ಜಿ ಇರ್ಬೋದು, ಜಿ ಇಂದ ಸ್ಟಾರ್ಟ್ ಆಗ್ಬೋದು, ಆಮೇಲೆ ಆರ್ ಇಂದ ಸ್ಟಾರ್ಟ್ ಆಗ್ಬೋದು. ಇಲ್ಲಿ ಏನಾದ್ರು ಇದು ಏನಾದ್ರು 7ನೇ ಮನೆ ಆಗಿ ಇಲ್ಲೇನಾದ್ರು ಕೇತು ಗ್ರಹ ಇದ್ರೆ ನಿಮ್ಮ ಸಂಗಾತಿ ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಇರ್ಬೋದು. ಆಮೇಲೆ ಮಾತು ಕಡಿಮೆ ಆಡ್ತಾರೆ, ಸ್ವಲ್ಪ ಕಮ್ಯುನಿಕೇಶನ್ ಸ್ವಲ್ಪ ಕಮ್ಮಿ ಇರುತ್ತೆ ಇವರಿಗೆ. ನಿಮ್ದು 7ನೇ ಮನೇಲಿ ಏನಾದ್ರು ಕೇತು ಗ್ರಹ ಇದ್ರೆ ಕಮ್ಯುನಿಕೇಶನ್ ತುಂಬಾ ಕಮ್ಮಿ ಇರ್ತದೆ. ಮತ್ತೆ ಮ್ಯಾರೇಜ್ ಅಲ್ಲಿ ತುಂಬಾ ಆಸಕ್ತಿ ಕಮ್ಮಿ ಇರ್ತದೆ ಇಲ್ಲಿ 7ನೇ ಮನೇಲಿ ಏನಾದ್ರು ಕೇತು ಗ್ರಹ ಇದ್ರೆ. ಆಮೇಲೆ ಅವರ ಹೆಸರು ಬಂದ್ಬಿಟ್ಟು ಎ ಇಂದ ಸ್ಟಾರ್ಟ್ ಆಗ್ಬೋದು, ಆಮೇಲೆ ಜಿ ಇಂದ ಸ್ಟಾರ್ಟ್ ಆಗ್ಬೋದು. ಇದು 7ನೇ ಮನೆಯಲ್ಲಿರುವಂತ ಒಂದು ಗ್ರಹಗಳ ಪ್ರಕಾರ ನಿಮ್ಮ ಒಂದು ಸಂಗಾತಿಯ ಒಂದು ನೇಚರ್ ಮತ್ತೆ ಒಂದು ಹೆಸರು ಸ್ಟಾರ್ಟ್ ಆಗುವಂತ ಒಂದು ನೇಮನ ನೀವು ಈಗ ಹೇಳಿರುವಂತ ನೇಮ್ ಇದೆಯಲ್ಲ, ಎಲ್ಲ ನೇಮ್ ಕೂಡ ಅಪ್ಲೈ ಆಗುತ್ತೆ. ಈ ನೇಮ್ ಇಂದ ಹೆಸರು ಸ್ಟಾರ್ಟ್ ಆಗ್ಬೋದು. ಅಥವಾ ಎಚ್ ಅಂತ ಮತ್ತೆ ಎಚ್ ಮತ್ತೆ ಡಿ ಇದ್ರೆ ಎಚ್ ಮತ್ತೆ ಡಿ ಇಂದ ಅದು ಸ್ಟಾರ್ಟ್ ಆಗ್ಬೇಕು. ಹೆಸರು ಲೆಟರ್ ಇಂದ ಈ ಲೆಟರ್ ಇಂದ ಸ್ಟಾರ್ಟ್ ಆಗ್ಬೇಕು ಎಚ್ ಇಂದ. ಉದಾಹರಣೆಗೆ ಎ ಮತ್ತೆ ಇ ಮತ್ತೆ ಓ ಇದ್ರೆ ಎ ಇಂದ ಸ್ಟಾರ್ಟ್ ಆಗ್ಬೇಕು ಲೆಟ್ರು. ಫಸ್ಟ್ ಲೆಟ್ರ್ ಎ ಇಂದ ಸ್ಟಾರ್ಟ್ ಆಗ್ಬೇಕು. ಆಮೇಲೆ ಇ ಅಂತ ಹೇಳಿದ್ರೆ ಇ ಇಂದ ಸ್ಟಾರ್ಟ್ ಆಗ್ಬೇಕು. ಆಮೇಲೆ ಓ ಅಂತ ಹೇಳಿದ್ರೆ ಓ ಅಂತ ಸ್ಟಾರ್ಟ್ ಆಗ್ಬೇಕು. ಈ ತರ ಫಸ್ಟ್ ಲೆಟ್ರ್ ಈ ತರ ಸ್ಟಾರ್ಟ್ ಆಗತ್ತೆ. ಉದಾಹರಣೆಗೆ ಎಮ್ ಮಂಗಳ ಇದ್ರೆ ಎಂ ಮತ್ತೆ ಟಿ ಇರ್ಬೋದು. ಎಂ ಮತ್ತೆ ಟಿ ಇರುವಂತ ಚಾನ್ಸ್ ಇರ್ತದೆ. ಎಂ ಮತ್ತೆ ಟಿ ಲೆಟ್ರ್ ಇಲ್ಲಿಂದ ಎಂ ಇಂದ ಸ್ಟಾರ್ಟ್ ಆಗ್ಬೋದು ಹೆಸರು. ಅಂದ್ರೆ ಮೋಹನ್ ಅಂತ ಇರ್ಬೋದು, ಮಾಲಾ ಅಂತ ಇರ್ಬೋದು ಎಂ ಅಂತ ಹೇಳಿದ್ರೆ. ಟಿ ಅಂತ ಹೇಳಿದ್ರೆ ತ್ಯಾಗರಾಜ್ ಅಂತ ಹೇಳ್ಬೋದು. ಟಿ ಅಂತ ಹೇಳಿದ್ರೆ ತ್ಯಾಗರಾಜ್. ಈ ತರ ಹೆಸರು ಲೆಟರ್ ಯಾವ ತರ ಇದೆ ಆ ತರ ಅದು ಸ್ಟಾರ್ಟ್ ಆಗತ್ತೆ. ನಿಮ್ಗೆ ಇದು ನಿಮ್ಗೆ ಸ್ವಲ್ಪ ಇದಾಗುತ್ತೆ. ಅಂದ್ರೆ ಇದು ನೀವು ಇಲ್ಲಿ ಗ್ರಹಗಳ ಪ್ರಕಾರ ಮಾತ್ರ ಹೆಸರು ನೋಡ್ಲಿಕ್ಕೆ ಆಗಲ್ಲ. ಇದು ಒಂದು ಹಂತ. ಮತ್ತೆ ನೀವು ಅಲ್ಲಿರುವಂತ ರಾಶಿ ಮತ್ತೆ ಗ್ರಹಗಳು ಎಷ್ಟು ಸ್ಟ್ರಾಂಗ್ ಇದೆ ಇದನ್ನೆಲ್ಲ ನೀವು ಚೆಕ್ ಮಾಡ್ಬೇಕು. ಇದನ್ನೆಲ್ಲ ಚೆಕ್ ಮಾಡಿದಾಗ ಮಾತ್ರ ನಿಮ್ಗೆ ನಿಖರವಾಗಿದೆ ನಿಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ನಾವು ಜಾತಕ ವಿಶ್ಲೇಷಣೆ ಮಾಡ್ಬೇಕಂದ್ರೆ ನಮ್ಮೊಂದು ವಾಟ್ಸಪ್ ಸಂಖ್ಯೆ 70 906 37 934 ಈ ನಂಬರ್ಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ಜಾತಕದ ಡೀಟೇಲ್ ಆಗಿ ತಿಳಿಸಿಕೊಡ್ತೇನೆ. ನಮಸ್ಕಾರ.